ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ. ನಾನು ನಿಮ್ಮ ಪ್ರೀತಿಯ ಮೌನ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಗೈಸ್, ಸಿಹಿನ ಸ್ಕೂಲಿಗೆ ಸೇರಿಸೋಣ ಅಂತ ಹೋಗ್ತಾ ಇದ್ದೀವಿ. ಲೈಕ್ ಮನೇಲಿ ಅವಳಿಗೆ ಬೋರ್ ಆಗ್ತದೆ ಅಂತ ಅನ್ನಿಸ್ತು, ಪಾಪ ಒಬ್ಬಳೇ ಇರ್ತಾಳಲ್ಲ. ಸೊ ಹಾಗಾಗಿ ನಮ್ಮ ಮನೆ ಪಕ್ಕದ ಸ್ಕೂಲು ನಮ್ಮ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೆ. ಸೊ ಕಿಡ್ಸಿ ಅಂತ. ಸೊ ಹಾಗಾಗಿ ಅಲ್ಲಿಗೆ ಸೇರಿಸ್ಬಿಟ್ಟು ಬರೋಣ. ಲೈಕ್ ಅವಳು ಏನು ಕಲಿಯೋದೇನು ಬೇಡ ಗೈಸ್, ನನಗೆ ಸ್ವಲ್ಪ ಮಕ್ಕಳ ಜೊತೆ ಮಿಂಗಲ್ ಆಗಿ ಅವಳಿಗೂ ಯಾವಾಗಲೂ ಮನೇಲೇ ಇರ್ತಾಳಲ್ಲ, ಬೋರ್ ಆಗಿಬಿಡುತ್ತೆ, ತುಂಬ ಕ್ರ್ಯಾಂಕಿ ಆಗ್ತಾ ಇದ್ದಾಳೆ. ಸೊ ಹಾಗಾಗಿ ಸೊ ಒಂದು 2 hour ಆದ್ರೂ ಸ್ಪೆಂಡ್ ಮಾಡಿ ಬರಲಿ ಸ್ಕೂಲಲ್ಲಿ ಅನ್ನೋ ಒಂದೇ ರೀಸನ್ಗೆ ಹಾಕ್ತಾ ಇದ್ದೀವಿ. ಗೊತ್ತಿಲ್ಲ ಅವ್ರು ಸೇರಿಸ್ಕೊತಾರ ಇಲ್ವಾ ಇನ್ನೂ ಗೊತ್ತಿಲ್ಲ. ಸೊ ಇವತ್ತು ನನ್ನ ಹಸ್ಬೆಂಡ್ ಮನೇಲೇ ಇದ್ದರು, ಹಾಗಾಗಿ ಸೊ ಇವಾಗ ಹೋಗ್ತಾ ಇದ್ದೀವಿ. ಕೇಳ್ಕೊಂಬರೋಣ ಏನು ಫೀಸ್ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಕೇಳೋಣ ಹೆಂಗಾಗತ್ತೆ. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ. ಸೊ ಇವಾಗ ವಿಚಾರಿಸೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗ್ತೀರಾ ಸಿಹಿಗಂತೂ ಫುಲ್ ಎಕ್ಸೈಟ್ಮೆಂಟು ಸ್ಕೂಲ್ಗೆ ಹೋಗೋದಕ್ಕೆ. ಸ್ಕೂಲ್ ನೋಡಿದ್ರೆ ಸಾಕು, ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ಹೋಗುವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲ. ಹೋಗೋಣ ಚಲೋ. ಹಲೋ 1 2 3 ಮೈಕು ಟೆಸ್ಟಿಂಗ್. ಹೆಂಗ್ ಅನಿಸ್ತಾರೆ ಸಿಹಿನ ಸ್ಕೂಲ್ಗೆ ಸೇರಿಸ್ತಾ ಇರೋದು? ಒಂದು ಕಡೆ ತುಂಬ ಬೇಜಾರಾಗ್ತದೆ ಸೀನಾ ಸ್ಕೂಲಿಗೆ ಸೇರಿಸ್ತಾ ಇರೋದು. ಯಾಕಂದರೆ ಅವಳು ಇನ್ಮೇಲೆ ಸ್ಕೂಲ್ಗೆ ಹೋಗ್ತಾಳೆ ಆ್ಯಂಡ್ ಅವಳು ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಒನ್ ಥಿಂಗ್ ಆ್ಯಂಡ್ ಅನದರ್ ಥಿಂಗ್, ಪ್ರಾಪರಾಗಿ ಫುಲ್ ಫ್ಲೆಡ್ಜಾಗಿ ಸೇರ್ಸೋಕ್ಕಾಗ್ತಾಯಿಲ್ವಲ್ಲ ಅಂತ ಒಂದು ಬೇಜಾರು. ಇಸ್ ಒಂದು ಟೆಂಪ್ರವರಿ ಸೆಟಪ್ ಮಾಡ್ತಾ ಇರೋದ್ರಿಂದ ವಿಲ್ ಸಿ ಹೌ ಇಟ್ ಗೋಸ್. ಸೊ ಎಲ್ಲ ಕ್ಲಿಯರಾಗಿ ವೆನ್ ವಿ ಗೆಟ್ ದ ಸಾಲಿಡ್ ಬೇಸ್ ಎನಿವೇರ್, ಸೊ ಅವಾಗ ಅವಳನ್ನ ಒಂದು ಕಡೆ ಕಾಂಕ್ರೀಟಾಗಿ ಫುಲ್ ಫ್ಲೆಡ್ಜಾಗಿ ಸೇರಿಸೋಣ. ಬಟ್ ಟಿಲ್ ನಾವು it will be fun for her, I believe. Let's see. ಸಿ ಗೈಸ್, ಸಿಹಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ಅಂದರೆ, ಸಿಹಿ ನೋಡಿದ್ರೆ ನನ್ನನ್ನು ನಾನು ನೋಡ್ಕೊಳಂಗಾಗ್ತದೆ. ಯಾಕಂದರೆ ನಾನು ಫಸ್ಟ್ ಸ್ಕೂಲಿಗೆ ಹೋದಾಗ ಲೈಕ್ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲ, ನಾವು 1ನೇ ಕ್ಲಾಸಿಗೆ 6 ವರ್ಷಕ್ಕೆ ನಮ್ಮ ಮಾಮ ಸೇರಿಸ್ತಿಲ್ಲ, ನಾನು ಹತ್ಕೊಂಡು ನನ್ನ ಸ್ಕೂಲಿಗೆ ಸೇರಿಸು ಅಂತ ನಮ್ಮ ಮಾಮನ್ನ ಕರ್ಕೊಂಡೋಗಿ ಸೇರ್ಕೊಬಂದಿದ್ದೆ. ಸೊ ಅದೇ ನೆನಪಾಗ್ತಿದೆ. ಇವಳು ಫುಲ್ ಎಕ್ಸೈಟ್. ಅದೇ ಸ್ಕೂಲು ನಮ್ಮದು. ನಿನ್ನೆ ಹೋಗಿ ನಾನು ವಿಶ್ವಾಲ ಸ್ಕೂಲ್ ಅವ್ರ ಹತ್ರ ಮಾತಾಡ್ಕೊಂಡ್ಬಂದ್ವಿ. ಗಸ್ ಏನಂತಂದರೆ, ನಾವು ಈಗ ಸಿಹಿನ ಟೆಂಪರರಿಯಾಗಿ ಸೇರಿಸ್ತಾ ಇರೋದು. ಲೈಕ್ ಏನಾಗಿದೆ ಅಂದರೆ, ನಾವಿಲ್ಲಿ ಮನೆ ಚೇಂಜ್ ಮಾಡಬೇಕು ಆ್ಯಂಡ್ ನಮಗೂ ಗೊತ್ತಿಲ್ಲ ಯಾವಾಗ ಮನೆ ಸಿಗುತ್ತೆ ಆ್ಯಂಡ್ ಯಾವಾಗ ಮನೆ ಖಾಲಿ ಮಾಡ್ತೀವಿ. ಸೊ ಅದೆಲ್ಲ ಗೊತ್ತಿಲ್ಲ. ಆ್ಯಂಡ್ ಸೊ ಅವ್ರು ಹೇಳ್ತಿದ್ರು ನಾವು 1 yearಗೆ ಸೇರಿಸ್ಕೊಳ್ಳೋದು ಆ ಥರ ಅಂತ. ಸೊ ಅಟ್ಲೀಸ್ಟ್ ಮೇ ಬಿ ನಾವು ಒಂದು 2 months ಆದರೂ ಇಲ್ಲಿ ಇರ್ತೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಜಸ್ಟ್ 2 monthsಗೆ ಅಷ್ಟೇ ನಾವು ಸಿಹಿನ ಸೇರಿಸಿರೋದು. 2 monthsಗೆ ಅವ್ರು ಏನು ಇಯರ್ಲಿ ಫೀಸ್ ಇದೆಯಲ್ಲ, ಅದ್ರಲ್ಲಿ 2 monthsಗೆ ಎಷ್ಟು ತೊಗೋತೀವಿ ಅದನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಬುಕ್ಸು, ಸ್ಕೂಲ್ ಬ್ಯಾಗು, ಯೂನಿಫಾರ್ಮು ಅದೆಲ್ಲ ಕೊಡೋದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿದ್ರು. ಬಟ್ ನಮಗೇನಂತಂದರೆ, ಅವಳಿಗೆ ಈಗಲೇ ಪಾಪ ಪ್ರೆಷರ್ ಎಲ್ಲ ಕೊಡೋಕ್ಕೆ ಸೀರಿಯಸ್ ಆಗಿ ಇಷ್ಟ ಇಲ್ಲ. ನಾನು ಜಸ್ಟ್ ಒಂದೇ ವಿಷಯಕ್ಕೆ ಅವಳನ್ನ ಕಳಿಸ್ತಾ ಇರೋದೇನಂತಂದರೆ, ಅವಳು ಖುಷಿಯಾಗಿರಬೇಕು. ಲೈಕ್ ಮನೇಲಿ ಇರ್ತಾಳೆ, ಒಬ್ಬಳೇ ಇರೋದ್ರಿಂದ ಎಷ್ಟೊತ್ತು ಆಟ ಆಡೋಕ್ಕಾಗತ್ತೆ, ಅವಳಿಗೂ ಬೋರ್ ಆಗುತ್ತೆ. ಎಲ್ಲಾದರೂ ಹೋದರೆ ಯಾರಾದರೂ ಮಕ್ಕಳು ಸಿಕ್ಕಿದ್ರೆ ಸಾಕು ಅನ್ನೋ ಥರ ಇರ್ತಾಳೆ ಪಾಪ ಅವಳು. ಸೊ ಮನೇಲಿ ಇದ್ದು ಅವಳಿಗೂ ಬೋರ್ ಆಗುತ್ತೆ. ಅಟ್ಲೀಸ್ಟ್ ಒಂದು 2 hour ಮೈಂಡ್ ಅವಳಿಗೆ ರಿಫ್ರೆಶ್ ಆಗುತ್ತೆ ಅನ್ನೋ ರೀಸನಿಗಷ್ಟೇ, ಮಕ್ಕಳ ಜೊತೆ ಆಟ ಆಡ್ತಾಳೆ ಅನ್ನೋ ರೀಸನಿಗಷ್ಟೇ ಕಳಿಸೋ ಇರೋದ್ರಿಂದ ಬೇಡ ಯೂನಿಫಾರ್ಮ್ ಅದೆಲ್ಲ. ಅವಳಿಗೆ ಆ ಥರ ಏನು ಹೇಳ್ಕೊಡಿ ಇನ್ ದ ಸೆನ್ಸ್ ಫೋರ್ಸ್ ಮಾಡಿ ಏನೂ ಹೇಳ್ಕೊಡ್ಬೇಡಿ. ಅವಳಿಗೆ ಕಲ್ತ್ರೆ ಓಕೆ, ಇಲ್ಲಾಂದರೆ ಫೈನ್, ಜಸ್ಟ್ ಆಟ ಆಡ್ಕೊಂಡಿರಲಿ ಅವಳು ಅಷ್ಟೇ ಮಕ್ಕಳ ಜೊತೆ ಅಂತ ಹೇಳಿದ್ದೀವಿ. ಸೊ ಹಾಗಾಗಿ ಅವಳಿಗೆ ಬುಕ್ಸು ಅದೆಲ್ಲ ಏನು ತೊಗೊಂಡಿಲ್ಲ, ಜಸ್ಟ್ 2 monthsಗೆ ಅಷ್ಟೇ ಫೀಸ್ ಪೇ ಮಾಡಿದ್ದೀವಿ. ಸೊ ನೋಡೋಣ ಅವಳು ಹೆಂಗೆ ಹೋಗ್ತಾಳೆ ಅಂತ ಅಷ್ಟೇ ಗೈಸ್. 2 monthsಗೆ ಮಾತಾಡಿ ಅವ್ರ ಹತ್ರ ಎಲ್ಲ ಪಕ್ಕನೇ ಇರೋದಲ್ಲ, ಸ್ವಲ್ಪ ಹತ್ರನೇ. ಸೊ ಹಂಗಾಗಿ ಅವರು ಅಗ್ರಿ ಮಾಡಿದ್ರು. ಅವ್ರು ಅದೇ ಹೇಳಿದ್ರು, ಬೇರೆಯವ್ರಿಗಾದರೆ ಕೊಡಲ್ಲ ನಾನು, ನೀವು ಇಲ್ಲೇ ಹತ್ರ ಇದ್ದೀರಾ ಅಂತ ನಾನು ಕೊಡ್ತಾ ಇದ್ದೀನಿ 2 monthsಗೆ ಅಂತ ಹೇಳಿದ್ರು. ಸೊ ಹಂಗಾಗಿ ಸೇರಿಸಿ ಬಂದಿದ್ದೀವಿ ಅಷ್ಟೇ ಗೈಸ್. ನೋಡಿ ನಮ್ಮ ಸಿಹಿ ಹೇಗೆದ್ದಾಳೆ, ದಿನ ಎದ್ದೇಳ್ಬೇಡ ಅಂದರೆ ಎದ್ದೇಳ್ತಿರ್ಲು, ಇವತ್ತು ಎದ್ದೇಳಂದರೆ ಎದ್ದೇಳ್ತಿಲ್ಲ, ನಿದ್ದೆ ಮಾಡ್ತಿರ್ಲು. ಸೊ ಸಿಹಿ ಇವತ್ತು ಎಲ್ಲೋಗ್ತೀರಾ? Yes.
ಇದು ಫಸ್ಟ್ ಡೇ ಆಫ್ ಸ್ಕೂಲ್. ಸ್ನಾನ ಮಾಡೋಣ. ರಾಯರ ಹಾಡು ಹೇಳು ಮಮ್ಮಿದು. ಹ್ಞೂ ಹ್ಞೂ ಹಾಂ ಪಾಪು ಕರೆಕ್ಟಾಗಿ ಹೇಳ್ಬೇಕು. ಮಾಮಿ ಇಲ್ಲ ಕಣ್ ಕಿತ್ಕೊಳ್ಳುತ್ತೆ, ಭಕ್ತಿಯಿಂದ ಹೇಳ್ಬೇಕು. ಪೂಜಾ ಚೆನ್ನಾಗಿ ಓದಾಗ ಮಾಡಪ್ಪ ಅಂತ ಬೇಡ್ಕೋಬೇಕು. ಬೇಡ್ಕೊಂಡ? ಏನಂತ ಬೇಡ್ಕೊಂಡ್ರಿ? ಮಾಮಿ ಕಪ್ಪಡಿ. ಗೈಸ್, ಇವತ್ತು ಬೆಳಗಿನ ತಿಂಡಿ ನಾನು ಚಪಾತಿ ಮಾಡಿದ್ದೆ. ಸಿಹಿಗೆ ಅಂತ ಅವ್ರ ಡ್ಯಾಡಿ ಪುಟ್ ದೋಸೆ ಹಾಕ್ತಾ ಇದ್ದಾರೆ. ಸ್ನ್ಯಾಕ್ಸಿಗೆ ಆ್ಯಪಲ್ ಏನಾದರೂ ಇಟ್ಕೊಟ್ಟು ಇವಾಗ ದೋಸೆ ತಿನ್ನಿಸಿ ಕಳಿಸ್ಬೇಕು. ಬೇಗ ಬೇಗ ತಿನ್ನಿ, ಸ್ಕೂಲ್ಗೆ ಹೋಗೋಣ. ಫುಲ್ ಎಕ್ಸೈಟ್ಮೆಂಟು ಸಿಹಿಗೆ. ಹಾಕೋ ಬ್ಯಾಗ್, ಹಾಕೋ ಬ್ಯಾಗು ಹಿಂದೆ. ಗುಡ್, ವೆರಿ ಗುಡ್ ಬೇಬಿ ನೀನು. ಗೈಸ್, ಇವಾಗ ಸಿಹಿನ ಇಬ್ರು ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದೀವಿ. ಅವಳು ಬೇರೆ ಮಕ್ಕಳ ಥರ ಎಲ್ಲ ಅಳಲ್ಲ, ಗುಡ್ ಗರ್ಲು. ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ಇಲ್ಲಿ ಒಬ್ಳೆ ಇದ್ದು ಬೋರಾಗಿ. ಗೈಸ್, ಇವಾಗ ಸಿಹಿನ ಬಿಟ್ಬಿಟ್ಟು ಬಂದ್ವಿ. ಏನಿಲ್ಲ, ಆರಾಮಾಗಿದ್ದಾಳೆ. ಫಸ್ಟ್ ಡೇ ಆಗಿರೋದ್ರಿಂದ 11:30 ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಇರ್ತಾಳೆ ಅವಳು, ಯಾಕಂದ್ರೆ ಊರಲ್ಲೆಲ್ಲ ಇದ್ದಲ್ಲ, ಸೊ ಹಂಗಾಗಿ ಮಕ್ಳು ಇರ್ತಾರೆ, ಆಟ ಆಡ್ಕೊಂಡಿರ್ತಾರೆ. ಹೆಂಗನ್ಸ್ತಿದೆ? ಹೆಂಗೆ ಅಂದ್ರೆ ನನ್ನ ಮಗಳು ನನಗೆ ಆಪೋಸಿಟ್ ಅನ್ನಿಸ್ತಿದೆ. ನಾವು ಸ್ಕೂಲ್ಗೆ ಹೋಗೋಕೆ ಅಳ್ತಾ ಇದ್ದು, ಇವಳು ನೋಡಿದ್ರೆ ಓಡ್ತಾವಳೆ. ಸೊ ಓಕೆ ಗೈಸ್, ಇವಾಗ ನನಗೆ 2 hours ಟೈಮ್ ಇದೆ. ಅದರಲ್ಲಿ ಏನಾಗಲ್ಲ, ಮನೆ ಕೆಲಸನೇ ಆಗೋಗುತ್ತೆ. ಸೊ ಅಷ್ಟೇ, ನೋಡೋಣ. ಅವಳನ್ನ ಕರ್ಕೊಂಬರ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಹೆಂಗಿತ್ತು ಕೇಳೋಣ ಸ್ಕೂಲ್. ಸೊ ಗೈಸ್, ಇವಾಗ ಆಲ್ಮೋಸ್ಟ್ 11:30 ಆಗಿದೆ. ಸ್ವಲ್ಪ ಪ್ರಮೋಷನ್ ವೀಡಿಯೋಸ್ ಇತ್ತು, ಮಾಡ್ಕೋತಾ ಇದ್ದೆ, ಅದಕ್ಕಾಗಿ ಇರಿಸಲಿದ್ದೀನಿ. ಸೊ ಆ್ಯಂಡ್ ಅವ್ರು ಹೇಳಿದರು ಫಸ್ಟ್ ಡೇ ಅಲ್ವಾ, ಆ್ಯಂಡ್ ಅವಳಿನ್ನ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಆಗುತ್ತೆ. ಸೊ 11:30ಗೆ ಬಂದು ಕರ್ಕೊಂಡು ಹೋಗಿ ಅಂತ. ಸೊ ಇವಾಗ ಹೋಗಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. 2 hours ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ. ಬಟ್ ತುಂಬ ಮನೆಯೆಲ್ಲ ಕಾಮಾಗಿತ್ತು, ಬೇಜಾರಾಗ್ತಾಯಿತ್ತು ಅವಳು ಇಲ್ಲದೆ. ಬಟ್ ಅದೇ 2 hours ನಂದು ಮನೆ ಕೆಲಸನೇ ಆಗೋಯ್ತು, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ಇವಾಗ ಹೋಗಿ ಕರ್ಕೊಂಬರೋಣ. ಆ್ಯಂಡ್ ನನ್ನ ಹಸ್ಬೆಂಡ್ ಪಾಪ ಆಫೀಸ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದರು. ಏನು ಮಾಡ್ತಿದ್ದಾಳೆ ಅಂತ ಅವ್ರಿಗೆ ನನಗಿಂತ ಜಾಸ್ತಿ ತಡ್ಕೊಳಕ್ಕಾಗಲ್ಲ, ಏನು ಮಾಡ್ತಿದ್ದಾಳೆ ಏನು ಅಂತ ಎಲ್ಲ ನೋಡಿಕೊಂಡು. ಅವಳು ನೋಡಿಲ್ಲ ಅಂತೆ, ಅಲ್ಲ ಆಯ ಇದ್ರು ಅವ್ರನ್ನ ಮಾತಾಡಿಸ್ಕೊಂಡು, ಇಲ್ಲ ಆರಾಮಾಗಿದ್ದಾಳೆ, ಬರ್ಡೇ ಇತ್ತು, ಸೊ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಬೇರೆ ಮಗುದು ಅಂತ ಹೇಳಿದ್ರಂತೆ. ಸೊ ಅವಳು ಆರಾಮಾಗಿದ್ದಾಳೆ, ಆಮೇಲೆ ಕರ್ಕೊಂಬ ಅಂತ ಹೇಳಿದ್ರು. ಆ್ಯಂಡ್ ಇವಾಗ 11:30 ಬನ್ನಿ ಹೋಗಿ ಸಿಹಿನ ಕರ್ಕೊಂಬರವ ಆ್ಯಂಡ್ ಕೇಳೋಣ ಹೆಂಗಿತ್ತು ಫಸ್ಟ್ ಡೇ ಆಫ್ ಸ್ಕೂಲು ಅಂತ. ಚಲೋ. ಆ್ಯಂಡ್ ಹೋಗಿ ನಾನು ಆಂಟಿಗೆ ಕೇಳ್ತಾ ಇದ್ದೆ, ಆಂಟಿ ಸುಮ್ಮನೆ ಇಲ್ಲ ಅಂತ. ಆಂಟಿ ಅದೇ ಹೇಳ್ತಾಯಿದ್ರು, ಚಿನ್ನದಂಥ ಮಗ ಕಣವ, ಸುಮ್ಮನೆ ಇತ್ತು, ಆರಾಮಾಗಿ ಆಟಾಡ್ಕೊಂಡು. ಈಗ ಜಸ್ಟ್ ಬಂದು ಅವಳು ಶೂ ತೊಗೊಂಡು ಅಮ್ಮ ಬಂದಿಲ್ವ ಅಂತ ಕೇಳ್ತಾ ಇದ್ಲು. ನೋಡಿ ಶೂ ಇಲ್ಲೇ ಇಟ್ಟೋಗಿದ್ದಾಳೆ, ಅಮ್ಮ ಬಂದಿಲ್ಲ ಅಂದಿದ್ದಕ್ಕೆ ಒಳಗಡೆ ಆಟಾಡಕ್ಕೆ ಹೋದ್ಲು ಅಂತ. ಪುಟ್ಟು ಹೆಂಗಿತ್ತಮ್ಮ ಸ್ಕೂಲು? ಸಖತ್ತಾಗಿತ್ತ.
ನೋಡಿ ಗಾಯ್ಸ್ ಎಷ್ಟು ದೊಡ್ಡವಳಾಗ್ಬಿಟ್ಟವಳೆ. ನಮ್ಮ ಫ್ಲೋರ್ ಯಾವುದು ಅಂತ ಅವಳೇ ಕ್ಲಿಕ್ ಮಾಡ್ತಾಳೆ ಅಲ್ಲ ಗುಂಡ. ಹೇಳಿ ಇಲ್ಲಿ ಅಮ್ಮಂಗೆ ಹೇಳಿ ಹೆಂಗಿತ್ತು ಸ್ಕೂಲು ಪುಟ್ಟ. ಸಖತ್ತಾಗಿತ್ತು. ಏನೇನ್ ಮಾಡಿದ್ರಿ ಸ್ಕೂಲಲ್ಲಿ? ಆಟಾಡ್ದೆ. ಮಜಾ ಮಾಡ್ತೀಯ. ಏನ್ ಹೇಳ್ಕೊಟ್ರವ ನಿಂಗೆ? ಸಂಡೆ ಮಂಡೇ ತಡೀರಿ ಶೂ ಬಿಚ್ಚೋಣ. ಗೈಸ್ ನಾನು ಆ್ಯಪಲ್ ಹಾಕಿ ಕಳಿಸಿದ್ದೆ ಸ್ನ್ಯಾಕ್ಸಿಗೆ. ಆ್ಯಪಲ್ ಎಲ್ಲ ಖಾಲಿ ಮಾಡಿದ್ದಾಳೆ. ಸಿಹಿ ಅಲ್ಲವಾ? ಕುಡೀಲಿ ಬಿಚ್ಚೋಣ. ಇಲ್ಲೇ ಖಾಲಿ ಮಾಡಿದ್ದಾಳೆ. ಅದರಲ್ಲೇ ಕೇಕ್ ತಿನ್ಕೊ ಬಂದಿದ್ದಾಳೆ. ಏಹೇ ಹಾಂ ಬಾಯ್ ಹೇಳು. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಅದಕ್ಕನ್ನ ಕಪ್ಪ